ನೋಡಿ ಫ್ರೆಂಡ್ಸ್ ಕಿತ್ತಾಡ್ತೋಡಿ ನೋಡಿ ನೋಡಿ ಎಷ್ಟು ಬೇಗ ಬರ್ತಾ ಇದ್ದಾಳೆ. ಆಡೇ ಇಲ್ಲ, ನೀವೇ ಆಡ್ರಿ. ಓಕೆ ತಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮನೆ ರೋಡಲ್ಲಿ. ಸೊ ನೀವಾಗಲೇ ತಮ್ಮನೆಲ್ಲ ನೋಡಿರ್ತೀರ. ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಔಟಿಂಗ್ ಹೋಗ್ತಾ ಇದ್ದೀನಿ. ಯಾವ ಪ್ಲೇಸು ಏನು ಅಂತ ಈ ವಿಡಿಯೋದಲ್ಲಿ ಮುಂದಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಮಗೆ ಬೇಗ ಬರೋಕ್ಕೆ ಹೇಳಿ ಅವಳು ಎಷ್ಟು ಗಂಟೆಗೆ ಬರ್ತಾ ಇದ್ದಾಳೆ. ನೋಡಿ ನೋಡಿ ಎಷ್ಟು ಬೇಗ ಬರ್ತಾ ಇದ್ದಾಳೆ. ಬರಮ್ಮ ಬಾ, ಎಷ್ಟು ಬೇಗ ಬಂದ್ಬಿಟ್ಟು. ಸೊ ನಾವಿವತ್ತು ಬಂದಿರೋದು ರೆಸಾರ್ಟ್ ನೇಮು ಅರ್ಬನ್ ವ್ಯಾಲಿ. ಇದಿರೋದು ಕನಕಪುರ ರೋಡು. ಸೊ ಇದು ಮೇನ್ ಎಂಟ್ರೆನ್ಸ್. ನೋಡಿ, ಇಲ್ಲಿ ಎಂಟರ್ ಆದಮೇಲೆ ಅಲ್ಲಿ ಬುಕ್ಕಲ್ಲಿ ನಮ್ಮ ನೇಮು ಡೀಟೇಲ್ಸ್ ಎಲ್ಲ ಬರೀಬೇಕು. ಆ್ಯಂಡ್ ನಾವು ಯಾವ ಪ್ಯಾಕೇಜ್ ತೊಗೊಂಡಿದ್ದೀವಿ, ಎಷ್ಟಾಯಿತು ಅಮೌಂಟು, ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅದ್ರಲ್ಲಿ ತೃಪ್ತಿ ಒಬ್ಬಳೇ ಇರ್ತಾಳೆ. ನೀನೇ ಮ್ಯಾನೇಜರ್. ವಾವ್, ಥ್ಯಾಂಕ್ ಯು. ಅಡುಗೆಗೆ ನಾನೇ ಹೋಗ್ಬೇಕಾ? ಅಡುಗೆ ಮಾಡ್ಕೊಂಡು ಕೂತಿರೋ ನೀನು ಅಡುಗೆ ಮನೇಲಿ. ಆ್ಯಕ್ಚುಲಿ ರೆಸಾರ್ಟ್ ನೋಡಿ ತುಂಬ ದೊಡ್ಡ ಪ್ಲೇಸು ಆ್ಯಂಡ್ ಫುಲ್ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಸೊ ನೋಡಿ, ಇಲ್ಲಿ ಕ್ರಿಕೆಟ್ ಏರಿಯಾ ಇದೆ. ಹುಡುಗಿ ನೋಡಿ, ನಮಗೆ ಬೇಗ ಬರೋಕ್ಕೆ ಹೇಳ್ಬಿಟ್ಟು ಇವಳೇ ಲೇಟಾಗಿ ಬಂದಿದ್ದಾಳೆ. 9 o'clock ಚೆಕ್-ಇನ್ ಅಂದ್ಬಿಟ್ಟು 9:08 ಬಂದಿದ್ವಿ. ಹಾಂ, 9:12. ನಿನ್ನಿಂದನೇ ಲೇಟ್ ಆಗಿದೆ, 12 minutes ಲೇಟ್. ಏನು ಕಡೆ ವಿಡಿಯೋ ನಾನೇ ಹಾಕುತ್ತೀನಿ. ಮಗ ನೈಲ್ ಪಾಲಿಶ್ ಎಲ್ಲ ಆಯ್ತಷ್ಟು ಬೆಳೆದವನ. ಸೊ ಇವಾಗ ನಾವು ಚೆಕ್-ಇನ್ ಎಲ್ಲ ಮುಗಿಸಿ ರಿಮೈನಿಂಗ್ ಪೇಮೆಂಟ್ ಮಾಡಿ ಈಗ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪಲ್ಲವಿ, ನಿನ್ನ ಲಾಯರ್ ಆಗಬೇಕಾಗಿತ್ತು. ಪಲ್ಲವಿ ಲಾಯರ್ ಆಗಿ ಹೇಳಮ್ಮ. ನೀನು ಅಲ್ಲೋ ಕುತ್ಕೋ, ಹೇಳು. ನೀರು ಕೇಳ್ತೀರ ಇವಳೆ ಫಸ್ಟ್. ಸಕ್ಕತ್ತಾಗೈತೆ, ತುಂಬ ಸ್ವೀಟ್ ಆಗೈತೆ. ನಮ್ಮದೇ, ನಾವೇ ಬಿಟ್ಟಿರೋದು. ಹೌದಾ? ಕಾವೇರಿ ನೀರು. ಹೌದು. ಎಲ್ಲೇ ನಿಮ್ಮ ಮನೆಯಿಂದನಾ? ಯಾ ಅಕ್ಕ ಬಂದ್ಲು. ಸೊ ತಿಂಡಿಗೆ ಹೋಗಿದ್ವಿ, ಅದು 5 minutes ಲೇಟ್ ಆಗುತ್ತಂತೆ. ಇನ್ನು 4 items ಬರಬೇಕು. ಸೊ ಇವಾಗ ನಾವು ಇಲ್ಲಿ ಎಲ್ಲ ಸುತ್ತಾಕೋಬೇಡೋಣ ಅನ್ಕೊಂಡು ಹೋಗ್ತಾ ಇದ್ದೀವಿ. ಯಾ ನೋಡಿ, ಪೂಲ್ ಏರಿಯಾ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಇದು ನೋಡಿದ ತಕ್ಷಣ ನನಗೆ ಈ ವಯನಾಡ್ ಸೈಡು ರೆಸಾರ್ಟ್ಸ್ ಇರುತ್ತಲ್ಲ, ಆ ಥರ ಫೀಲ್ ಕೊಡುತ್ತೆ. ಯಾಕೆ ಆಮೇಲೆ ಈ ಡ್ರೆಸ್ಸಲ್ಲೇ ಬರ್ತೀನಿ ಎಲ್ಲ ಕಡೆ. ಆಮೇಲೆ ದರ್ಶನ ಕೊಟ್ಕೊಂಡು ಏನು ದರ್ಶನ ನೋಡು, ಕುಡಿದ್ಬಿಟ್ಟು ಯಾಕೆ ಹಂಗೆ ಹಾಕಿದ್ಯಾ? ಅದನ್ನೆಲ್ಲ ತೋರಿಸಿ ನೀನು. ರೆಸಾರ್ಟಿಗೆ ಬರ್ದೇ ಹೋಗ್ಲಿ ಯಾರು ಗ್ಲಾಸ್ ಹಾಕೊಂಡು ಕುಡಿಯೋಕ್ಕೆ ತಾಕತ್ತಿಲ್ಲೇ ಬಿಟ್ಬಿಟ್ಟು. ಪೂಲ್ ನೋಡಿ ಎಷ್ಟು ಚೆನ್ನಾಗಿದೆ.
ಹ್ಞೂ ಪಲ್ಲವಿ ನಿನ್ನ ಮಗುನ್ ಬಿಡೆ. ಸೊ ಗಾಯ್ಸ್ ವಾಟರ್ ಮಿಲನ್ ಜ್ಯೂಸ್ ಕೊಟ್ಟಿದ್ದಾರೆ, ವೆಲ್ಕಮ್ ಡ್ರಿಂಕು. ಕೈಯಲ್ಲಿ ಬ್ರೆಡ್ ಇದೆ, ವೆಲ್ಕಮ್ ಡ್ರಿಂಕು, ವಾಟರ್ ಮಿಲನ್ ಜ್ಯೂಸ್ ಇದೆ ಆ್ಯಂಡ್ ವಾಟರ್ ಮಿಲನ್ ಇದೆ, ಕಟ್ಸ್ ಫ್ರೂಟ್. ಕೇಸರಿ ಬಾತ್ ಇದು. ಇಡ್ಲಿ, ಇದು ಪಲಾವ್, ಚಟ್ನಿ, ಸಾಂಬಾರ್, ವಡೆ ಆ್ಯಂಡ್ ಇಲ್ಲಿ ಮೊಟ್ಟೆ ಇದೆ. ಸೊ ಇಷ್ಟು ಬ್ರೇಕ್ಫಾಸ್ಟು. ನೋಡಿ ಫ್ರೆಂಡ್ಸ್, ಕಿತ್ತಾಡ್ತೋಡೆ. ಸೊ ಇವಾಗ ಹಿಂಗ್ ಹೊಡೆದೆ ಕಣೆ, ಇಷ್ಟಕ್ಕೆ ಹಂಗ ಹೊಡ್ತಾಳೆ ನೋಡು. ಹಿಂಗ್ ಹೊಡೆದಿರ್ಬೋದು ಅಮ್ಮಮ್ಮ ಅಂದ್ರೆ ಅವಳು ಚುರ ಅಂತ ಇದೆ ನೋಡಿ, ಡಯಟ್ ಮಾಡಿ ಸ್ಟ್ರಾಂಗ್ ಆಗೋಡೆ. ಬ್ರೇಕ್ಫಾಸ್ಟ್ ಆಯಿತು. ಇವಾಗ ರಿಸೆಪ್ಷನ್ ಹತ್ರ ಹೋಗ್ಬೇಕಂತೆ, ಅಲ್ಲಿ ನಮ್ಮನ್ನ ಗೈಡ್ ಮಾಡ್ತಾರೆ, ಆ್ಯಕ್ಟಿವಿಟೀಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಜಂಗಲ್ ಬಕ್ಕೋಳು. ಆಲ್ ದಿ ಬೆಸ್ಟ್. ಪಲ್ಲವಿ ಹೋಗಿ ಬತ್ತೀಯಾ? ಟಾಟಾ. ಸೊ ನೋಡಿ, ರೋಪ್ ಆಕ್ಟಿವಿಟಿ ಆಡ್ತಿದ್ದಾಳೆ ಪಲ್ಲವಿ ಜಿ. ಯಾಕೆ ಮಾತಾಡ್ತೀನಿ ಅಂತ ಧೈರ್ಯ ಗೊತ್ತದೆ ತಾನೇ? ನಂದು ಉಲ್ಟಾ ಮಾಡಿ ಹಿಡಿಯಮ್ಮ. ಫ್ರೆಂಡ್ ತುಂಬ ಧೈರ್ಯದಿಂದ ಆಡ್ತೀನಿ ಅಂತ ಹೋದ್ಲು. ನೋಡಿದ್ರೆ ಸ್ಟಾರ್ಟಿಂಗ್ಗೆ ಫುಲ್ ಪ್ರಾಬ್ಲಮ್ ಹೋಗಿ ಭಯ ಆಗೋಯ್ತಂತೆ. ಸೊ ಆಡ್ತಿಲ್ಲ. ನನ್ನ ಕರೆದ್ಲು ಆಡೋಣ ಬಾ ಅಂತ. ಫಸ್ಟ್ ನೀನು ಹೋಗು ಬರ್ತೀನಿ ಅಂದೆ. ಇವಾಗ ಅವಳೇ ಆಡ್ತಿಲ್ಲ. ಸೊ ಇದನ್ನ ಕ್ಯಾನ್ಸಲ್. ಕೆಲಸ ಮಾಡೋಣ, ಅದೆಲ್ಲ ಏನು ಬೇಡ. ಇದ್ರೊಳಗೆ ಯಾರು ಆಗ್ತಾರೋ ಅದನ್ನ ತಗೋಣ. ಹಾಂ. ಸೊ ಇವಾಗ ಇನ್ನೊಂದು ಗೇಮಲ್ಲಿ ಕೇರಮ್ ಆಡ್ತಾ ಇದ್ದೀವಿ. ಅಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ನಾಯಿ. ಇಲ್ಲಿ ಏನಿದ್ರೂ ಏನಿಲ್ಲ ಅಂದ್ರೂ ನಾಯಿಗಳು ಚೆನ್ನಾಗಿ ಸಾಕಿದ್ದಾರೆ. ಅಲ್ಲೊಂದಿದೆ. ಸೊ ಇಲ್ಲೊಂದಿದೆ ನೋಡಿ. ಆಮೇಲೆ ಇಲ್ಲಿ ಟೇಬಲ್ ಟೆನ್ನಿಸ್ ಇದೆ ಆ್ಯಂಡ್ ಇದೇ ಇದೊಂದಿದೆ. ಇದು ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಇದೊಂದಿದೆ. ಇದೇನು ಹೆಸ್ರೇ? ಕೋಲ್. ನಾನು ಆಡೇ ಇಲ್ಲ, ನೀವೇ ಆಡ್ರಿ. ಓಕೆ ತಗೋ. ಯಾವತ್ತಿಂದ ಆಡ್ತಾ ಇದೆಯಲ್ಲ ನೀನು? ಆಡ್ತೀನಿ ನಾನು. ಅಲ್ಲ, ರೀಸೆಂಟ್ ಕಾಲೇಜ್ ಕಾಂಪಿಟೇಷನ್ ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಅವೆಲ್ಲ ಸ್ಪೋರ್ಟ್ಸಿಗೆ ಹೋಗ್ಬೇಕು ಕಾಂಪಿಟೇಷನ್. ಪೂಲಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ರೆಕಾರ್ಡ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ನೋಡಿದ್ರೆ ಸ್ಟೋರೇಜ್ ಫುಲ್ ಆಗಿಬಿಟ್ಟು ಮಿಕ್ಕಿದ ರೆಕಾರ್ಡೇ ಆಗಿಲ್ಲ. ಸೊ ಇದೊಂದು ಕ್ಲಿಪ್ ಇತ್ತು ಅಂತ ಹಾಕಿದ್ದೀನಿ. ಓಕೆ, ಗೋಬಿ ಮಂಚೂರಿ. ತೃಪ್ತಿ ಕಡೆ ಗೊತ್ತಿಲ್ಲ, ತೃಪ್ತಿ ಕಡೆ ನೀನಂತರ ಗೊತ್ತಿಲ್ಲ. ನಮ್ಗಡೆ ಗೋಬಿ ಮಂಚೂರಿ ಅಂತ. ಸೊ ಅಲ್ಲಿ ಸ್ಟಾರ್ಟರ್ಸ್ ಇದೆ, ಹಪ್ಪಳ ಇದೆ, ಗೋಬಿ ಮಂಚೂರಿ ಇದೆ, ಬಟರ್ ನಾನ್ ಇದೆ, ಇದು ಜೀರಾ ರೈಸ್ ಇದೆ ಆ್ಯಂಡ್ ವೈಟ್ ರೈಸು, ರಸಮ್ಮು ಆ್ಯಂಡ್ ಕರ್ಡ್ ರೈಸ್ ಇಷ್ಟಿದೆ. ಚಿಕನ್ ಫ್ರೈ, ಚಿಕನ್ ಕರಿ ಆ್ಯಂಡ್
ಬಿರಿಯಾನಿ ಇದೆ ನಾನ್ ವೆಜ್ಜಲ್ಲಿ. ಸೊ ಊಟ ಮಾಡಿ ಸಿಗ್ತೀನಿ ನಿಮಗೆ. ಆ್ಯಂಡ್ ಗುಲಾಬ್ ಜಾಮೂನ್ ಆ್ಯಂಡ್ ಐಸ್ ಕ್ರೀಮ್ ಇದೆಯಂತೆ. ಓಕೆ, ನಾನು ಇವತ್ತು ನಾನ್ ವೆಜ್ ತಿಂದಿದ್ದೀನಿ. ಇವರಿಬ್ಬರು ಇವತ್ತು ಸ್ಯಾಟರ್ಡೇ ಅಂದ್ಬಿಟ್ಟು ವೆಜ್ ನಮ್ಮನ್ನೇ ಹೋಗೋದು ಸ್ಯಾಟರ್ಡೇ ಅಂದ್ಬಿಟ್ಟು ವೆಜ್ ತಿಂತಾಯಿದ್ದಾರೆ ಇಬ್ಬರು. ಸೊ ನಾನು ನಾನ್ ವೆಜ್ ತಿಂತಾಯಿದ್ದೀನಿ. ರೀಲ್ಸ್ ಮಾಡೋಕ್ಕೆ ನೋಡಿದ್ವಿ, ಕೊನೆಗೂ ಆಗಲಿಲ್ಲ. ಸೊ ಬೇರೆ ಲೊಕೇಶನ್ ನಿಮ್ಗೆ ಅಷ್ಟು ಬೇರೆ ಅಂತ ಅನ್ಕೊಂಡು ನಿನ್ನ ಕೈ ಸೊ ಬೇರೆ ಪ್ಲೇಸಲ್ಲಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ವ್ಲಾಗರ್ ಪಲ್ಲವಿ ಏನು ಮಾಡ್ತಿದ್ಯಾ? ತಲೆ ಮಾಡ್ತೀನಿ ವ್ಲಾಗ್. ಯಾರು ಇದ್ರೋಗಿಲ್ಲ, ಬರೀ ಬ್ಲಾಗರ್ ಹೋಗ್ಬಿಟ್ಟಾರೆ ಅಂತ ಹೇಳ್ತಾರೆ. ಅವಳಿಗೇನಿಲ್ಲ ಕಣೆ. ಒಂದಷ್ಟು ಫೋಟೋ ಶೂಟು ರೀಲ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಬಿಕಾಸ್ ಲೊಕೇಶನ್ ತುಂಬ ಚೆನ್ನಾಗಿದೆ, ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಅಲ್ಲಿ ಮಾಡಿ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ. ಸೊ ನಾನು ಜಸ್ಟ್ ಇವಾಗ ಮನೆಗೆ ಬಂದೆ. ನಾನು ಹೋಗಿದ್ದು ಅರ್ಬನ್ ವ್ಯಾಲಿ ರೆಸಾರ್ಟು, ಕನಕಪುರ ಮೇನ್ ರೋಡಲ್ಲಿದೆ. ಸೊ ಇದ್ರದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನೀವು. ನಾನು ತೊಗೊಂಡಿದ್ದು ಪ್ಯಾಕೇಜು ಡೇ ಔಟ್ ಪ್ಯಾಕೇಜು. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿತ್ತು ಅಂದರೆ ಲೈಕ್ ಬ್ರೇಕ್ಫಾಸ್ಟು, ವೆಲ್ಕಮ್ ಡ್ರಿಂಕು, ಲಂಚು, ಈವ್ನಿಂಗ್ ಸ್ನ್ಯಾಕ್ಸ್ ಇತ್ತು. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಟಿವಿಟೀಸ್ ಬಂದು ನಮಗಿದ್ದು ATV ಬೈಕು, ರೋಪ್ ಆ್ಯಕ್ಟಿವಿಟೀಸ್ ಅಥವಾ ಕಯಾಕಿಂಗ್ ಇತ್ತು. ಆ್ಯಂಡ್ ಜಿಪ್ಲೈನ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು, 200 ರೂಪೀಸ್ ಏನೋ ಪೇ ಮಾಡಬೇಕಾಗಿತ್ತು. ಆ್ಯಂಡ್ ಚೆಕ್ಔಟ್ ಬಂದ್ಬಿಟ್ಟು ಡೇ ಔಟ್ ಪ್ಯಾಕೇಜ್ ಇದು 9 to 6 ಇತ್ತು. ಆ್ಯಂಡ್ ಅಮೌಂಟ್ ಬಗ್ಗೆ ಹೇಳಬೇಕು ಅಂದರೆ 1300 ಪರ್ ಪರ್ಸನ್ನು ಪ್ಲಸ್ GST ಇದು ಡೇ ಔಟ್ ಪ್ಯಾಕೇಜ್ ಮಾತ್ರ. ಆ್ಯಂಡ್ ನೀವು ಈ ರೆಸಾರ್ಟ್ಗೆ ಹೋಗಬೇಕು ಅಂದರೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಮುಂಚೆನೇ. ಲೈಕ್ ಅವ್ರು ಡೀಟೇಲ್ಸ್ ಕಳಿಸ್ತಾರೆ, ಡೀಟೇಲ್ಸ್ ಫಿಲ್ ಮಾಡ್ಬಿಟ್ಟು ಕಳಿಸಿದ್ರೆ ಲೈಕ್ ಅವ್ರು QR ಕೋಡು ನಂಬರ್ ಕಳಿಸ್ತಾರೆ. ಸೊ ನೀವು ಆ ನಂಬರ್ಗೆ ಪೇಮೆಂಟ್ ಮಾಡಿದ್ರೆ ಕನ್ಫರ್ಮೇಷನ್ ಬುಕ್ಕಿಂಗ್ ಅಂತ ಆಗುತ್ತೆ. ನಾನು ಆನೆಸ್ಟ್ ರಿವ್ಯೂ ಕೊಡಬೇಕು ಅಂದರೆ ರೆಸಾರ್ಟ್ ಬಗ್ಗೆ, ಲೈಕ್ ನೀವು ಹ್ಯಾಂಗ್ ಔಟ್ ಮಾಡೋದಕ್ಕೆ, ಚಿಲ್ ಮಾಡೋಕ್ಕೆ ಬೇಕಿದ್ರೆ ಹೋಗ್ಬೋದು ರೆಸಾರ್ಟ್ಗೆ. ಬಿಕಾಸ್ ನಾವು ಆ್ಯಕ್ಟಿವಿಟೀಸ್ಗಂತ ಮೇಯ್ನಾಗಿ ಹೋಗಿದ್ದು, ಬಟ್ ಅದೇ ಬೇಜಾರಾಗಿತ್ತು. ಅಲ್ಲಿ ಆ್ಯಕ್ಟಿವಿಟೀಸ್ ಮ್ಯಾನೇಜ್ಮೆಂಟ್ ಒಂಚೂರು ಚೆನ್ನಾಗಿರಲಿಲ್ಲ ಅಷ್ಟೊಂದು. ಬಿಕಾಸ್ ಅಲ್ಲಿ ರೋಪ್ ಆ್ಯಕ್ಟಿವಿಟೀಸು ಅಷ್ಟೊಂದು ಇದಿಲ್ಲ. ಲೈಕ್ ಅಲ್ಲೆಲ್ಲ ಒಂದೊಂದು ಕಡೆ ಡ್ಯಾಮೇಜ್ ಬೇರೆ ಆಗಿತ್ತು, ನಮಗೆ ಆಡೋಕ್ಕೂ ಆಗಲಿಲ್ಲ ಯಾವುದೋ ಆ್ಯಕ್ಟಿವಿಟೀಸು. ಈವನ್ ಜಿಪ್ಲೈನು 200 ವರ್ತ ಅನಿಸಿಲ್ಲ. ಮನಿ 1300 ಕೊಟ್ಟಿದ್ದು ನಾವು. ಬರೀ ಹೋಗಿ ತಿಂದಿದ್ದು, ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ದು ಅಷ್ಟೇ ಆಗಿದ್ದು. ನನಗನ್ಸಿದಿಷ್ಟು. ಆ್ಯಂಡ್ ಅಷ್ಟೇ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.